ಹಲೋ ಫ್ರೆಂಡ್ಸ್, ಇವತ್ತು ನಾವು ಈ ವಿಡಿಯೋದಲ್ಲಿ ಫ್ರೂಟ್ ಪ್ಲ್ಯಾಂಟ್ಸು ಯಾವ ರೀತಿಯಾಗಿದೆ ಅನ್ನೋದನ್ನು ಕಂಪ್ಲೀಟಾಗಿ ಪಾರ್ಟ್ 3ಯಲ್ಲಿ ನೋಡೋಣ. ವೆಲ್ಕಮ್ ಟು ಹನೀಸ್ ಗಾರ್ಡನ್. ಹಸಿರೇ ನಮ್ಮ ಉಸಿರು. ಯಾರಾದರೂ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಗಾರ್ಡನ್ನಲ್ಲಿ ಲಾಸ್ಟ್ ವೀಡಿಯೋಸಲ್ಲೆಲ್ಲ ಇದು ಸ್ಟಾರ್ ಫ್ರೂಟ್ ಪ್ಲ್ಯಾಂಟ್ಸು, ಆರೆಂಜಸ್ ಪ್ಲ್ಯಾಂಟ್ಸು, ಮೋಸಂಬಿ ಪ್ಲ್ಯಾಂಟ್ಸು. ಆರೆಂಜಲ್ಲಿ ಮೋಸಂಬಿ ಸಪ್ರೇಟ್ ಇದೆ, ಆರೆಂಜ್ ಸಪ್ರೇಟ್ ಇದೆ, 2 ಗಿಡಗಳಿದೆ. ಆ ಗಿಡಗಳಿಗೆಲ್ಲದಕ್ಕೂ ಬರೀ ಹುಲ್ಲು ಬೆಳೆದು ಗಿಡ ಎಲ್ಲ ಈ ಕಂಡೀಷನಲ್ಲಿ ಇದೆ. ಲಾಸ್ಟ್ ಟೈಮ್ ಎಷ್ಟು ಕಾಯಿ ಬಿಟ್ಟಿತ್ತು, ಲಾಸ್ಟ್ ಟೈಮ್ ಅಂದರೆ ಬಿಫೋರ್ ಲಾಸ್ಟ್ ಇಯರಿಂದ ನಾನು ಮೇಂಟೈನ್ ಮಾಡಲಾರ್ದೆ ಬರೀ ಹುಲ್ಲು, ಗಿಡ ಎಲ್ಲಿದೆ, ಏನು ಕಂಡೀಷನಲ್ಲಿದೆ ಅನ್ನೋದು ಅರ್ಥ ಆಗಲಾರಷ್ಟು ಹುಲ್ಲು ಬೆಳ್ಕೊಂಬಿಟ್ಟಿದೆ. ಜೊತೆಯಲ್ಲಿ ನಮ್ಮ ಗಾರ್ಡನ್ನಲ್ಲಿ ರೇನ್ ಲಿಲ್ಲೀಸು ಭಾಳ, ನಾನೊಂದು 5-6 ಬಲ್ಬ್ ತಂದಿಟ್ಟಿದ್ದೆ ಅಷ್ಟೇ. ಅದು ಬೀಜ ಬಿದ್ದು 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 ಇಡೀ ಗಾರ್ಡನ್ನೆಲ್ಲ ರೇನ್ ಲಿಲ್ಲೀಸೆ. ಒಂದು ಸಲ ಮಳೆ ಬಂದರೆ ಎಲ್ಲೋ ಮಯ ಆಗಿಬಿಡುತ್ತೆ ನಮ್ಮ ಗಾರ್ಡನ್ನೆಲ್ಲ. ನೋಡಿರಿ ಎಷ್ಟು ಹುಲ್ಲಿತ್ತು, ಅದನ್ನೆಲ್ಲ ಹುಲ್ಲು ತೆಗೆದಿದ್ದೀನಿ. ಈ ಥರ ಸೀಡ್ಸ್ ಬಿದ್ದು ಬಿದ್ದು ರೇನ್ ಲಿಲ್ಲೀಸ್ ಬರುತ್ತೆ. ಯಾರಿಗಾದರೂ ಕಾಂಪೌಂಡ್ ಹತ್ರ ಜಾಗ ಇದ್ದರೆ, ಅಂದರೆ ಕಾಂಪೌಂಡ್ ಮೇಲೆ ಕೆಲವು ಪ್ಲ್ಯಾಂಟ್ಸ್ನ ಇಟ್ಕೊಂಡಿರ್ತಾರೆ, ಅವರು ಈ ಥರ ರೇನ್ ಲಿಲ್ಲೀಸ್ನ ಹಾಕಿದರೆ ಮಳೆ ಬಂದಾಗ ಮಾತ್ರ ಭಾಳ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರೇನ್ ಲಿಲ್ಲೀಸ್ ಬಗ್ಗೆ ನಿಮಗೆ ತೋರಿಸ್ತೀನಿ, ಯಾವ ಥರ ಇದೆ, ಸೀಡ್ಸ್ ಇದೆ, ಬಲ್ಬ್ಸ್ ಯಾವ ಥರ ಬರುತ್ತೆ ಅಂತ. ಯಾರಿಗಾದರೂ ಈ ಥರ ಬಲ್ಬ್ಸ್ ಬೇಕು, ರೇನ್ ಲಿಲ್ಲೀಸ್ದು ಸೀಡ್ಸ್ ಬೇಕಂದರೆ ಕಾಮೆಂಟ್ ಮಾಡಿ. ನೋಡಿರಿ ಈ ಥರ ಎಲ್ಲ ಬಲ್ಬ್ಸು ಇದರಲ್ಲಿ ಮತ್ತೆ ಬಿಟ್ವಿ ಅಂತಂದರೆ ಮತ್ತೆ ಅದ್ರ ತುಂಬ ಹುಲ್ಲು ಥರ ಬೆಳೀತಾ ಇರುತ್ತೆ. ಅದಕ್ಕೆ ಆದಷ್ಟು ಯಾವ ಪಾಟಲ್ಲಿ ಸಿಗುತ್ತೋ ಅದನ್ನೆಲ್ಲ ತೆಗಿತಿದ್ದೀನಿ. ಇಷ್ಟು ಹುಲ್ಲು ಬಂದಿದೆ ನೋಡಿರಿ. ಇದು ಒಂದು ಪಾಟಲ್ಲಿ, ಆ ಥರ 3 ಪಾಟ್ ಇದೆ. ಎಲ್ಲ ತೆಗೆದು ಈಗ ನಾವು ಇದರಲ್ಲಿ ಅದ್ರ ಜೊತೆಗೆ ನನಗೆ ಕನಕಾಂಬರದ ಗಿಡಗಳು ಕೂಡ ಭಾಳ ಇದೆ ಗಾರ್ಡನ್ನಲ್ಲಿ. ಅದ್ರದ್ದು ಸೀಡ್ಸ್ ಬಂದು ಎಲ್ಲ ಪಾಟಲ್ಲಿ ಬರ್ತಾ ಇರುತ್ತೆ. ಅಂದರೆ ಈ ಪ್ಲ್ಯಾಂಟ್ಸ್ನ ತೆಗೆದು ನಾನು ಮತ್ತೆ ಬೇರೆ ಪಾಟಿಗೆ ಇಡ್ತಾ ಇರ್ತೀನಿ. ಕನಕಾಂಬರ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ. ಕನಕಾಂಬರ ಗಿಡಗಳು ಯಾವ ಕಲರ್ ಇದೆ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಈಗ ನಾವು ಇದಕ್ಕೆ ಗೊಬ್ಬರ ಕೊಡಬೇಕು. ಅಂದರೆ ಗಿಡ ಬದುಕಿದೆ, ಅದಕ್ಕೆ ಏನೂ ಇಲ್ಲ, ಸಾರನೇ ಇಲ್ಲ ಗಿಡದಲ್ಲಿ, ಸುಮ್ಮನೆ ಬದುಕಿದೆ. ಅದು ನನ್ನ ಮೇಲೆ ಪ್ರೀತಿಗೆ ಬೆಳೀತಾ ಇದ್ದಾವೋ ಬದುಕಿದಾವೋ ಏನೋ ಗೊತ್ತಿಲ್ಲ. ಕೆಲವೊಂದು ಸತ್ತೋಗಿದೆ. ಈಗಿರೋ ಗಿಡಗಳನ್ನ ನಾನು ಚೆನ್ನಾಗಿ ಬೆಳೆಸಬೇಕು ಅಂತೇಳಿನೇ ಮತ್ತೆ ಎಲ್ಲ ಹೊಸ ಗಾರ್ಡನ್ನ ಮಾಡ್ತಿದ್ದೀನಿ. ಫಸ್ಟು ನೀಮ್ ಕೇಕ್ ಹಾಕಿದ್ದೀನಿ, ಈಗ ಎಪ್ಸಮ್ ಸಾಲ್ಟ್ ಹಾಕ್ತಾಯಿದ್ದೀನಿ. ನಾನು ಪ್ರತಿ ಗಿಡಕ್ಕೂ ನೀಮ್ ಕೇಕ್ ಹಾಕ್ತೀನಿ. ಇದು ರಾಕ್ ಫಾಸ್ಫೇಟ್. ಯಾರಾದರೂ ನಾವು ಬೋನ್ ಮೀಲ್ಸ್ ಯೂಸ್ ಮಾಡಲ್ಲ, ನಮಗೆ ಬೋನ್ ಮೀಲ್ ಬೇಡ ಅಂದರೆ ಅದಕ್ಕೆ ಆಲ್ಟರ್ನೇಟ್ ಇದು ರಾಕ್ ಫಾಸ್ಫೇಟ್. ಇದರಲ್ಲಿ ಫಾಸ್ಫರಸ್ ಇರುತ್ತೆ, ಕ್ಯಾಲ್ಶಿಯಮ್ಮು ಇರುತ್ತೆ. ಇದು ನಮ್ಮ ಗಿಡಗಳಿಗೆ ಭಾಳ ಮುಖ್ಯ. ಕಾಯಿ ಬರಲಿಕ್ಕೆ, ಗಿಡ ಚೆನ್ನಾಗಿ ಬೆಳೀಲಿಕ್ಕೆ ಕ್ಯಾಲ್ಶಿಯಮ್ ಬೇಕೇ ಬೇಕು. ಇದು ವರ್ಮಿ ಕಾಂಪೋಸ್ಟ್ ನಾನು ಹಾಕಿದ್ದು, ಪ್ಯೂರ್ ವರ್ಮಿ ಕಾಂಪೋಸ್ಟ್. ಇದು ಮಾಡೋರ ಹತ್ರ ನಾನು ತರಿಸ್ಕೊಂಡಿದ್ದೀನಿ. ಇದರಲ್ಲಿ ನೋಡಿರಿ ಎಷ್ಟು ಅರ್ಥವಂಶ ಇದೆ. ನಾನು ಇನ್ನೂ ಭಾಳ ಅರ್ಥವಂಶ ತರಿಸಿದ್ದೀನಿ ಅದರಲ್ಲಿ, ಆದರೆ ನಾನು ಮೇಲೆದಷ್ಟೇ ತೆಗಿತಾ ಇದ್ದೀನಿ. ಕೆಳಗಡೆ ಅರ್ಥವಂಶ ಇನ್ನೂ ಇದೆ, ಅದನ್ನು ತೆಗೆದಾಗ ನಿಮಗೆ ವಿಡಿಯೋ ಮಾಡಿ ಇಡ್ತೀನಿ. ಈ ಥರ ಅರ್ಥವಂಶ ಇರೋ ಕಾಂಪೋಸ್ಟು ಭಾಳ ಒಳ್ಳೆ ಕಾಂಪೋಸ್ಟ್. ನೋಡಿ ಎಷ್ಟು ಚೆನ್ನಾಗಿದೆ ಕಾಂಪೋಸ್ಟ್, ಅಂದರೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ಇದು ಬೆಳೆದ ಮೇಲೆ ಒಂದು 15 ದಿವಸ ಬಿಟ್ಟು ಮತ್ತೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತೇಳಿ. ಕಾಂಪೋಸ್ಟ್ ಎಲ್ಲ ಹೆಂಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ಇದು ಫಂಗಿಸೈಡ್ ಪೌಡ್ರು. ನಾವು ನೀಮ್ ಕೇಕ್ ಆದರೂ ಹಾಕ್ಬೋದು, ಇಲ್ಲ ಫಂಗಿಸೈಡ್ ಪೌಡ್ರ್ ಅದು ಹಾಕ್ಬೋದು. ನನ್ನ ಹತ್ರ ಇತ್ತು, ಒಂದು ಸ್ವಲ್ಪ ಹಾಕಿದ್ದೀನಿ. ಈ ಥರದ್ದು ನಾವು ಕಾಂಪೋಸ್ಟು ಮನೆಯಲ್ಲಾದರೂ ಮಾಡ್ಕೋಬೋದು, ಇಲ್ಲ ಎಲ್ಲಾದರೂ ಸಿಕ್ಕಿದೆ ತರಿಸ್ಬೋದು. ನಾನು ತರಿಸ್ಕೊಂಡಿದ್ದೀನಿ ಈ ಸಲ. ನೋಡೋಣ ಗಿಡಗಳು ಹೆಂಗೆ ಬೆಳೆಯುತ್ತೆ ಅಂತ. ಅದರಲ್ಲಿ ಮಾತ್ರ ಅರ್ಥವಂಶ ಭಾಳ ಇರುತ್ತೆ. ವರ್ಮ್ಸ್ ಕಡಿಮೆ ಇದ್ದರೂ ಕೂಡ ನಿಮಗೆ ಎಗ್ಸ್ ಇರುತ್ತೆ. ನೆಕ್ಸ್ಟ್ ಅವೆಲ್ಲ ಅರ್ಥವಂಶ ಆಗಿ ಕನ್ವರ್ಟ್ ಆದರೆ ನಮ್ಮ ಮಣ್ಣು ಭಾಳ ಫಲವತ್ತತವಾಗಿ ಆಗುತ್ತೆ, ಗಿಡಗಳು ಕೂಡ ಚೆನ್ನಾಗಿ ಬರುತ್ತೆ. ಅದು ಹೆಂಗೆ ಅರ್ಥವಂಶ ಮಣ್ಣಲ್ಲಿ ಓಡಾಡ್ತಾ ಇರುತ್ತೋ ಆ ಥರ ಏರಿಯೇಷನ್ ಗ್ಯಾಪ್ ಬಿದ್ದು ಬೇರು ಬಿಟ್ಕೊಳ್ಳೋದಕ್ಕೆ ಕೂಡ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಮತ್ತು ಸಾಯಿಲ್ ಲೂಸಾಗಿರುತ್ತೆ, ಟೈಟಾಗಿರಲ್ಲ. ಸೊ ನಮ್ಮ ಗಿಡಗಳಿಗೆ ಅರ್ಥವಂಶ ಭಾಳ ಇಂಪಾರ್ಟೆಂಟು.
ಈ ಥರದ್ದು ಕಾಂಪೋಸ್ಟ್ ನಾವು ಅವಾಗವಾಗ ಹಾಕ್ತಾಯಿದ್ವಿ ಅಂತಂದರೆ ಗಿಡಗಳು ಭಾಳ ಚೆನ್ನಾಗಿ ಬೆಳೆಯುತ್ತೆ. ಈ ಥರ ಡೆಡ್ ಸ್ಟೆಮ್ಸ್ ಏನಾದರೂ ಇದ್ದರೆ ಅದನ್ನೆಲ್ಲ ರಿಮೂವ್ ಮಾಡಬೇಕು ನಾವು. ಯಾಕೆಂದರೆ ಅಲ್ಲಿಂದ ಹೊಸ ಶೂಟ್ಸ್ ಬರುತ್ತೆ, ಗಿಡ ಕೂಡ ಚೆನ್ನಾಗಿ ಬೆಳೆಯುತ್ತೆ. ನೆಕ್ಸ್ಟ್ ಮೇಂಟೈನ್ ಹೆಂಗೆ ಆಗ್ತಾಯಿದೆ ಅನ್ನೋದನ್ನು ನಾನು ನಿಮಗೆ ಅಪ್ಡೇಟ್ ಮಾಡಿದಾಗ ನಿಮಗೆ ಏನು ಕೊಟ್ಟರೆ ಏನೇನು ಗಿಡಗಳು ಹೆಂಗೆ ಬರುತ್ತೆ ಅನ್ನೋದು ನಾವು ಈಸಿಯಾಗಿ ಟೆರೆಸ್ ಮೇಲೆ ಇಂಥವನ್ನೆಲ್ಲ ಬೆಳೆಸ್ಕೋಬೋದು. ನಾವು ಫ್ರೂಟ್ ಪ್ಲ್ಯಾಂಟ್ಸ್ ಬೆಳೆಸುವಾಗ ಕಂಟೈನರು ಫಸ್ಟು ಸ್ಟಾರ್ಟಿಂಗಲ್ಲಿ ಚಿಕ್ಕದ್ರಲ್ಲಿ ಹಾಕಿದರೂ ಕೂಡ ಒಂದು ವರ್ಷ 2 ವರ್ಷ ಆದಮೇಲೆ ನಾವು ಅದನ್ನು ಒಂದು ಸ್ವಲ್ಪ ದೊಡ್ಡ ಕಂಟೈನರಲ್ಲಿ ಹಾಕಿದರೆ ಗಿಡ ಚೆನ್ನಾಗಿ ಬರುತ್ತೆ. ಭಾಳಷ್ಟು ಗಿಡಗಳು, ಹಣ್ಣಿನ ಗಿಡಗಳೆಲ್ಲ ಸತ್ತೋಗಿದೆ. ಪ್ಯಾರ್ಲಿನಿನ ಗಿಡ ಸತ್ತೋಗಿದೆ, ದಾಳಿಂಬ್ರೆ ಗಿಡ ಸತ್ತೋಗಿದೆ, ಸಂಪಂಗಿ ಗಿಡ ಸತ್ತೋಗಿದೆ, ಭಾಳ ಗಿಡಗಳು, ಮಾವಿನ ಗಿಡ ಸತ್ತೋಗಿದೆ. ಈಗ ಅವನ್ನೆಲ್ಲ ಮತ್ತೆ ಜಾಸ್ತಿ ಗಿಡಗಳಾದರೆ ಮೇಂಟೈನ್ ಮಾಡೋದು ಕಷ್ಟ. ಈಗಿರೋ ಗಿಡಗಳನ್ನೇ ನಾನು ಚೆನ್ನಾಗಿ ಬೆಳೆಸಿ ಟೈಮ್ ಸಿಕ್ಕಿದರೆ ಮತ್ತೆ ಅವನ್ನೆಲ್ಲ ತಂದು ಮತ್ತೆ ನೆಟ್ಟು ಬೆಳೆಸಬೇಕು ಅಂತ. ಮನೇಲಿ ಬೆಳೆಸಿರೋ ಕಾಯಿ ತೆಗೆದು ತಿಂದರೆ ಅದ್ರ ರುಚಿನೇ ಬೇರೆ ಇರುತ್ತೆ. ಲಾಸ್ಟ್ ಟೈಮ್ ವೀಡಿಯೋಸಲ್ಲೆಲ್ಲ ಇದರದ್ದು ಕಾಯಿ ಎಷ್ಟೊಂದಿದೆ ಅನ್ನೋದಿದೆ. ಒಂದೊಂದರಲ್ಲಿ 15-20 ಕಾಯಿ ಕೂಡ ಒಂದು ಸಲಕ್ಕೆ ಬಿಟ್ಟಿರೋದಿದೆ. ಈಗ ಒಂದು ಕಾಯಿ ಕೂಡ ಇಲ್ಲ ನೋಡಿರಿ. ಇದು ರೈನ್ ಲಿಲೀಸು ಸೀಡ್ಸು. ಈ ಕಂಟೈನರಲ್ಲಿ ನೋಡಿರಿ ಹೆಂಗೆ ಬೆಳೆದಿದೆ. ಕಂಟೈನರು ಕಾಣಿಸ್ತಾ ಇಲ್ಲ. ನಾವು ಕೆಳಗಡೆ ತೆಗೆದ್ರೆ ಕಂಟೈನರ್ ಕಾಣಿಸ್ತಾ ಇದೆ, ನಾನು ಸ್ಟ್ಯಾಂಡ್ ಮೇಲೆ ಇಟ್ಟರೆ ಅದು ಕಾಣಿಸ್ತಾ ಇಲ್ಲ ನೋಡ್ರಿ. ಒಂದು ಕಾಯಿ ಇಲ್ಲಿ ಸ್ಟಾರ್ಟ್ ಆಗಿದೆ, ಚಿಕ್ಕದಿದೆ, ಇನ್ನೊಂದು ಕಾಯಿ ಬಂದಿದೆ ಅಷ್ಟೆ. ಲಾಸ್ಟ್ ಟೈಮ್ ಗಿಡನೇ ಬಗ್ಗೋಗಿತ್ತು ಆ ಭಾರಕ್ಕೆ, ಅಷ್ಟು ಕಾಯಿಗಳು ಬಿಡ್ತಾಯಿತ್ತು. ಒಂದೊಂದು ಸ್ಟೆಮ್ಮಲ್ಲಿ 5-6 ನೋಡ್ರಿ. ಅದು ಇದರಲ್ಲಿರೋ ನಾವು ಮೇಂಟೈನ್ ಮಾಡ್ತಾ ಇರೋದು ಕಡಿಮೆ, ಇದರಲ್ಲಿರೋ ಸಾರ ಕೂಡ ಈ ಸುತ್ತು ಇರೋ ಹುಲ್ಲೇ ತೊಗೊಳ್ತಾ ಗಿಡ ಬೆಳೀತಾ ಇಲ್ಲ. ಇದನ್ನು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಬೆಳೆದ ಮೇಲೆ ಆಮೇಲೆ ನಾನು ರೀಪಾಟ್ ಮಾಡ್ತೀನಿ. ಇದು ಸ್ವಲ್ಪ ದೊಡ್ಡದೇ ಇದೆ ಕಂಟೈನರು, ಪೂರ್ತಿ ಹೋಗಿದೆ. ಈಗ ಹೊಸ ಸ್ಟೆಮ್ಸ್ ಬಂದಿದೆ ನೋಡಿ. ಇದನ್ನು ನಾನು ತೆಗೆದುಬಿಟ್ಟಿದ್ದೀನಿ. ಯಾಕೆಂದರೆ ಎಂಡಲ್ಲೆಲ್ಲ ಏನು ಗಿಡ ಸರಿ ಇಲ್ಲ, ಸ್ಟೆಮ್ ಸರಿ ಇಲ್ಲ, ಅದಕ್ಕೆ ಅದನ್ನು ತೆಗೆದಿದ್ದೀನಿ. ಒಂದು ಕಾಯಿ ಅಷ್ಟೇ ಉಳಿಸಿದ್ದೀನಿ. ಈಗ ಇದು ಹೊಸ ಶೂಟ್ಸ್ ಬಂದಿದೆ, ಅದನ್ನು ಚೆನ್ನಾಗಿ ಬೆಳೆಸ್ಕೊಳ್ಳೋಣ ಫಸ್ಟು, ಆಮೇಲೆ ಅದನ್ನು ರೀಪಾಟ್ ಮಾಡೋಣ. ಇದು ಸ್ಟಾರ್ ಫ್ರೂಟು, ದೊಡ್ಡ ಕಾಯಿ ಬರುತ್ತೆ, ಭಾಳ ಚೆನ್ನಾಗಿತ್ತು. ಲಾಸ್ಟ್ ಇಯರ್ ಒಂದು ಕಾಯಿ ಕೂಡ ನೋಡಿಲ್ಲ ನಾನು ಈ ಗಿಡದಲ್ಲಿ. ಸೊ ಇದಕ್ಕೆ ನಾನು ರೀಪಾಟ್ ಮಾಡ್ತಾಯಿದ್ದೀನಿ ಬೇರೆ ಕಂಟೈನರ್. ಅದು ಚಿಕ್ಕದಿದೆ ಒಂದು ಸ್ವಲ್ಪ ಪಾಟು, ಇದು ದೊಡ್ಡ ಪಾಟು. ಈ ಥರ ಪಾಟ್ಸ್ ನನಗೆ 3-4 ಸಿಕ್ಕಿತ್ತು ಅಷ್ಟೇ ಲಾಸ್ಟ್ ಟೈಮು. ಈ ಥರ ಪಾಟ್ಸು ಡ್ಯೂರಬಿಲಿಟಿ ಕೂಡ ಚೆನ್ನಾಗಿದೆ. ಫ್ರೂಟ್ ಪ್ಲ್ಯಾಂಟ್ಸು ಬೆಳೀಲಿಕ್ಕೆ ಭಾಳ ಕನ್ವೀನಿಯೆಂಟ್ ಆಗಿದೆ, ಚೆನ್ನಾಗಿ ಬೆಳೆಯುತ್ತೆ ಗಿಡ. ನೋಡಿರಿ ಇದು ಹೆಂಗಾಗಿದೆ ನೋಡಿರಿ. ಇದರಲ್ಲಿ ಭಾಳ ಅಂದರೆ ಅದಕ್ಕೆ ಸಾಕಾಗ್ತಾ ಇಲ್ಲ ಬೆಳೀಲಿಕ್ಕೆ. ಗಿಡ ದೊಡ್ಡದಾಗಿದೆ, ಪಾಟ್ ಚಿಕ್ಕದಾಗಿದೆ. ಸೊ ಅದನ್ನು ನಾನು ರೀಪಾಟ್ ಮಾಡ್ತಿದ್ದೀನಿ. ರೀಪಾಟ್ ಮಾಡಬೇಕಂದ್ರೆ ಮಣ್ಣೆಲ್ಲ ತೆಗೆದು ಮತ್ತೆ ಹೊಸ ಮಣ್ಣಿಟ್ಟು ರೂಟ್ಸ್ ಎಲ್ಲ ಕಟ್ ಮಾಡಿ ಇಡಬೇಕು. ಆದರೆ ನಾನೀಗ ಆ ರಿಸ್ಕ್ ತೊಗೊಳ್ಳಿಕ್ಕೆ ರೆಡಿ ಇಲ್ಲ. ನಾನು ಆ ಮಣ್ಣು ಏನಿದೆ ಅದನ್ನು ತೆಗೆದು ಹಂಗೆ ಇಟ್ಟು ಇದರಲ್ಲಿ ಸ್ವಲ್ಪ ಹೊಸ ಮಣ್ಣನ್ನು ಹಾಕ್ತೀನಿ. ಯಾಕೆಂದರೆ ಆ ರೂಟ್ನ ನಾನು ಡಿಸ್ಟರ್ಬ್ ಮಾಡಿದ್ರೆ ರೂಟ್ ಶಾಕಿಗೆ ಹೋಗಿ ಗಿಡ ಸಾಯೋ ಚಾನ್ಸಸ್ ಕೂಡ ಭಾಳ ಇರುತ್ತೆ. ಆ ರಿಸ್ಕ್ ತೊಗೊಳ್ಳಿಕ್ಕೆ ನಾನು ರೆಡಿ ಇಲ್ಲ. ಅದಕ್ಕೆ ಈ ಗಿಡನ ಪಾಟ್ ಒಂದೇ ತೆಗೆದು ಆ ಹುಲ್ಲೆಲ್ಲ ಕ್ಲೀನ್ ಮಾಡಿ ಅದನ್ನು ಹೊಸ ಪಾಟಿಗೆ ಇದನ್ನು ರೀಪಾಟ್ ಮಾಡ್ತೀನಿ ನೋಡಿ. ಇದನ್ನು ತೆಗಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಪಾಟ್ ಹೊಡಿಬಾರ್ದು ಅಂಥೇಳಿ ನಾನೊಂದು ಸ್ವಲ್ಪ ಕಷ್ಟಪಟ್ಟು ಆ ಮಣ್ಣಿನ ಸಮೇತವಾಗಿ ತೆಗೆದಿದ್ದೀನಿ ನೋಡಿರಿ. ಪಾಟ್ ಹೆಂಗಿದೆ ಅದೇ ಶೇಪಲ್ಲೇ ಸ್ವಲ್ಪ ಕೆಳಗಡೆ ಶೇಪ್ ಅಂದರೆ ಮಣ್ಣನ್ನು ತೆಗೆದು ಈ ಪಾಟಲ್ಲಿ ಇಡೋಣ ನೋಡಿ. ನನ್ನ ರೂಟ್ನ ಎಲ್ಲೂ ಡಿಸ್ಟರ್ಬ್ ಮಾಡಿಲ್ಲ, ಹೆಂಗಿದೆ ಹಂಗೆ ಇದೆ. ಇದಕ್ಕೆ ನಾವು ಮತ್ತೆ ಎಲ್ಲ ಗೊಬ್ಬರ ಕೊಟ್ಟು ಮತ್ತು ನೀಟಾಗಿ ಮಾಡಿ ಇದೊಂದು 15 ದಿವಸ 20 ದಿವಸ ಆದಮೇಲೆ ನಾನು ನಿಮಗೆ ಈ ಪಾರ್ಟ್ಸ್ 3 ಅಪ್ಡೇಟ್ ಮಾಡ್ತೀನಿ ಹೇಗಿದೆ ಅಂಥೇಳಿ ನೋಡಿ. ಇದು ಮಣ್ಣಿನ ಮೇಲೇ ಒಂದು ಸ್ಟೆಮ್ ಇದೆ. ಈ ಸ್ಟೆಮ್ನ ನಾವು ತೆಗೆದುಬಿಡೋಣ. ಇಲ್ಲ ಅಂದರೆ ಇಲ್ಲಿಂದ ಗಿಡಗಳ ಫಂಗಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಯಾವಾಗಲೂ ಯಾವುದೇ ಗಿಡ ಆಗಲಿ, ಹೂವಿನ ಗಿಡ ಆಗಲಿ, ಹಣ್ಣಿನ ಗಿಡ ಆಗಲಿ, ಮಣ್ಣಿನ ಹತ್ರ ಇರೋ ಸ್ಟೆಮ್ನ ನಾವು ಇಡಬಾರ್ದು. ಅದನ್ನು ಕಂಪಲ್ಸರಿಯಾಗಿ ತೆಗಿಲೇಬೇಕು. ಅವಾಗ ಮಾತ್ರ ನಮಗೆ ಗಿಡಕ್ಕೆ ಒಳ್ಳೆ ಗಾಳಿ ಬೆಳಕು ಎಲ್ಲ ಬೀಳುತ್ತೆ. ಹುಳ, ಯಾವುದೇ ಹುಳ ಮತ್ತು ಕ್ರಿಮಿಗಳು ಬರೋದು
ಕಡಿಮೆ ಆಗುತ್ತೆ. ಯಾಕಂದರೆ ಬಿಸಿಲು ಬೀಳುತ್ತೆ. ನಾವು ಕತ್ಲು ಮಾಡಿಬಿಟ್ರೆ ಸುತ್ತೂರು ಆ ಸ್ಟೆಮ್ಸ್ ಎಲ್ಲ ಹಂಗೆ ಇದ್ದರೆ ಕತ್ಲಿರುತ್ತೆ, ಗಿಡ ಸರಿಯಾಗಿ ಬೆಳೆಯಲ್ಲ. ನೋಡಿರಿ ಇದು ಆಮೇಲೆ ಹೆಂಗಿದೆ ಗಿಡಗಳಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.